ನಮಸ್ಕಾರಪ್ಪ ಎಲ್ಲರಿಗೂ. ನಾವೇನು ಅರ್ಶಿನ ತೆಗೆದಿದ್ದೀವಲ್ಲ ಮನ್ಯಾಗ, ಅದನ್ನು ಹೆಂಗೆ ಉಪಯೋಗಿಸ್ಕೊಳ್ಳೋದು ಅಂತ ನೋಡೋಣಂತ. ಅದಕ್ಕೆ ಏನು ಮಾಡೋಣ ಇವತ್ತಂದ್ರೆ ಚಹಾ ಮಾಡೋಣ. ಅದನ್ನು ಉಪಯೋಗಿಸ್ಕೊಂಡು ಹೆಂಗೆ ಮಾಡೋದು ಅಂತಂದ್ರೆ, ಒಂದು ಪಾತ್ರೆಯಾಗ ನೀರು ಹಾಕ್ಕೊಡ್ರಿ, ಒಂದು ಗ್ಲಾಸ. ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ರಿ, ಸ್ವಲ್ಪ ಪೇಪರ್ ಕಾಳು ಹಾಕ್ರಿ, ಒಂದು ಎಲೆ ಪುದೀನ ಹಾಕ್ರಿ. ಆಮೇಲೆ ಚಂದಂಗೆ ಕುದಿಸ್ಲಿಕ್ಕೆ ಬಿಡ್ರಿ ಅದನ್ನು. ನೋಡ್ರಿಪ್ಪ, ಇದನ್ನು ಕುಡಿಯೋದ್ರಿಂದ ಏನಾಗ್ತದೆ, ಇಮ್ಯುನಿಟಿ ಬೂಸ್ಟ್ ಆಗ್ತದೆ, ನಿಮ್ಮ ಸ್ಕಿನ್ ಗ್ಲೋ ಆಗ್ತದೆ, ಆಮೇಲೆ ಬಾಡಿನ ಡಿಟಾಕ್ಸಿಫೈ ಮಾಡ್ತದೆ, ನಿಮ್ಮ ಹಾರ್ಟ್ ಹೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದು. ಈಗ ಅರ್ಶಿನ ಹಾಕೋಣಂತ ಒಂದು ಸ್ವಲ್ಪ ತುರಿದಿದ್ದ ಅರ್ಶಿನ ನೋಡ್ರಿ, ಹಿಂಗೆ ಸ್ವಲ್ಪ ಹಾಕಿದ್ರೆ ಎಷ್ಟು ಚಂದ ಕಲರ್ ಬಿಡ್ತದೆ ನೋಡ್ರಿ. ಅದು ನೀವೆಲ್ಲ ಏನು ಹಾಕಿರ್ತಿರಲ್ಲ, ಅದಾದಮೇಲೆ ಲಾಸ್ಟಿಗೆ ಅರ್ಶಿನ ಹಾಕಿದ್ಮೇಲೆ ಮತ್ತು ಸ್ವಲ್ಪ ಹೊತ್ತು ಅದನ್ನು ಕುದಿಲಿಕ್ಕೆ ಬಿಡ್ರಿ. ಬಿಟ್ಟ ಮೇಲೆ ಅದು ಚಂದಂಗೆ ಕಲರ್ ಬಿಡ್ತದೆ. ಈ ಕಲರ್ ಬಂದಮೇಲೆ ಗೊತ್ತಾಗ್ತದೆ ಮಾಡಿದ ಚಹಾ ಚಲೋ ಆಗ್ಯದ ಅಂತೇಳಿ. ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ನೋಡ್ರಿ, ಭಾಳ ಅರ್ಶಿನ ಉಪಯೋಗಿಸ್ಬೇಡ್ರಿ ಚಹಾ ಮಾಡೋ ಹೊತ್ನಾಗ. ಸ್ವಲ್ಪ ಒಂಚೂರು ಅರ್ಶಿನ ಅಷ್ಟೇ ತುರಿದು ಹಾಕ್ರಿ. ಯಾಕಂದ್ರೆ ಭಾಳ ಅರ್ಶಿನ ಹಾಕಿದ್ರೆ ಹೀಟ್ ಆಗ್ತದೆ ಬಾಡಿಗೆ. ಅದಕ್ಕೆ ನೋಡ್ರಿ, ಈಗ ಚಹಾ ಕುದಿಯೋದಾತೀಗ. ಈಗ ಅದನ್ನು ಒಂದು ಗ್ಲಾಸಿಗೆ ಸೋಸೋಣಂತ. ಆತು ನೋಡ್ರಿಪ್ಪ, ಅರ್ಶಿನದ ಚಹಾ. ಎಲ್ಲರೂ ನಿಮ್ಮನ್ಯಾಗ ಮಾಡ್ಕೊಂಡು ಕುಡೀರಿ. ಹೆಂಗಾಗ್ಯದ ಅಂತ ನಮಗೆ ಹೇಳ್ರಿ. ಇದರಿಂದ ಭಾಳ ಉಪಯೋಗವ. ನೋಡಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ.